ಡಾಲರ್ ವ್ಯವಹಾರ ಕೂಡುದು, ಡಾಲರ್ ಡಾಮಿನೆನ್ಸಿನ ಮುರಿಯುವಂಥ ದೊಡ್ಡ ನಿರ್ಣಯ ಅದು. ಇದನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ, ಅಸಾಧ್ಯ ಆಗಿದೆ. ಎಂಥ ನಮ್ಮ ಬೃಹತ್ ಭಾರತ, ವಿಶ್ವಶ್ರೇಷ್ಠ ಭಾರತವನ್ನು ನಾವು ಕರ್ಕೊಳ್ಳೋಂಥ ನಾವು ಸಹಿತ ಅಮೇರಿಕೆಯ ಟ್ಯಾರಿಫ್ ಎದುರು ಸುಣ್ಣಾಗಿದ್ದೀವಿ ಅನ್ನೋದನ್ನು ಇತಿಹಾಸದ ಸಾಕ್ಷಿಗಳಿದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಂಥ ಸಂದರ್ಭದಲ್ಲೂ ಒಬ್ಬ ಸಣ್ಣ ಇರಾನ ಇವತ್ತು ಅಮೇರಿಕೆಯನ್ನು ಸೋಲಿಸೋ ಮಟ್ಟಕ್ಕೆ ಬೇಡ, ಸಾಯುವ ಮಟ್ಟಕ್ಕೆ. ಇದು ಸಾಯುವ ಧೈರ್ಯ ರೀ. ಇದು ಇರಾನದ ಧೈರ್ಯ, ಸಾಯುವ ಧೈರ್ಯ. ನಿಜವಾಗಿ ಅವ್ರ ಧೈರ್ಯ ಮೆಚ್ಚಬೇಕು. ಅದೇ ಕಾಲಕ್ಕೆ ಅವ್ರಿಗೆ ಬೆಂಬಲ ಇಲ್ಲದಂಥ ಚೈನಾ ಇವತ್ತು ಗೆಲ್ಲುವಂತಕ್ಕೆ ಬಂದದ. ಅದ್ರ ಜೊತೆಗೆ ರಷ್ಯಾ ಕೂಡ. ರಷ್ಯಾ ಮತ್ತು ಚೈನಾ ಶ್ರೀಮಂತ ಆಗದೆ ಹೋಗಿರ್ಬೋದು ಅಮೇರಿಕ ಅಷ್ಟು, ಆದರೆ ಇವತ್ತು ತಂತ್ರಜ್ಞಾನದಲ್ಲೇ, ಜ್ಞಾನದಲ್ಲೇ, ವಿಜ್ಞಾನದಲ್ಲೇ, ಶಕ್ತಿಯಲ್ಲಿ, ಸಾಮರ್ಥ್ಯದಲ್ಲಿ ಅಮೇರಿಕೆಯನ್ನು ದಾಟಿ ಹೋಗಿಬಿಟ್ಟಿದ್ದಾರೆ. ಅದರಲ್ಲೂ ಚೀನಾ ಇದು ಸೂಪರ್ ಪವರ್ ಸ್ವತಃ ಒಪ್ಕೊಳ್ತಾ ಇದ್ದಾರೆ. ಚೈನಾವನ್ನು ಸಾಕಷ್ಟು ಏರಿಳಿತಗಳು ತನ್ನ ಇಡೀ ಇತಿಹಾಸದಲ್ಲಿ ಕಂಡುಕೊಂಡದ. ಮಾರ್ಚ್ ಟು ದ ಅವತ್ತಿನ ನಮ್ಮ ಬೀಜಿಂಗ್ವರೆಗಿನ ಮಾರ್ಚ್ ಮಾಡಿದರು. ಚೈನಾ ಮಾರ್ಚ್ ದೊಡ್ಡ ಪ್ರಸಿದ್ಧ, ಲಾಂಗ್ ಮಾರ್ಚ್ ಅಂತ. ಆ ಮಾರ್ಚ್ ಕೊನೆಗೆ ಉಳಿದವರು ಸಾವಿರಾರು ಜನ ಅಷ್ಟೇ. ಲಕ್ಷಾವಧಿ ಸ್ಟಾರ್ಟ್ ಆದಿದ್ದು ಮಾವು ಸೆ ತುಂಗ್ ಮೂಲಕ ಕೊನೆಗೆ ಬಂದು ಸಾವಿರಾರು. ಅವತ್ತು ಅಧಿಕಾರ ನಡೆದಂಥ ಕಮ್ಯುನಿಸ್ಟ್ ಪಾರ್ಟಿ, ಹೌದು ಡಿಕ್ಟೇಟರ್ ಪಾರ್ಟಿ ಆಗಿತ್ತು, ನಾವು ಟೀಕಾ ಮಾಡಿದ್ವಿ, ಅದನ್ನು ವಿರೋಧ ಮಾಡಿದ್ವಿ, ನಮಗೆ ಅವ್ರಿಗೆ ಬಾರ್ಡರ್ ಜಗಳದ. ಆದರೂ ಇವತ್ತು ನಾವು ಅವರ ಮ್ಯಾನುಫ್ಯಾಕ್ಚರ್ಡ್ ತಯಾರಾದಂಥ ವಸ್ತು ಅಂತ ನಮ್ಮನ್ನು ಮಾರ್ಕೊಳ್ತೀವಿ. ಇವತ್ತು ಕಂಪ್ಯೂಟರ್ಗಳಿರ್ಬೋದು, ಇವತ್ತು ನಮ್ಮ ಮೊಬೈಲ್ಗಳಿರ್ಬೋದು, ಅನೇಕ ಟೆಕ್ನಿಕಲ್ ಎಲ್ಲ ವಸ್ತುಗಳು ನಾವು ಚೈನಾ ಮೇಡ್, ಅದ್ರ ಮೇಲೆ ಗೆರೆ ಹೇಳೋದು ಇಂಡಿಯಾ ಮೇಡ್ ತಗೊಳ್ಳೋಂಥ ಪರಿಸ್ಥಿತಿ ನಾವು ಬಂದಿದ್ದೀವಿ. ಆದರೆ ಇವತ್ತು ಅದು ಇಡೀ ಜಗತ್ತಿಗೆ ತನ್ನ ಟೆಕ್ನಾಲಜಿ ಕೊಡ್ತಾ ಇದೆ. ಅಷ್ಟಲ್ಲ,